ನಮಸ್ತೆ ಕರುನಾಡಿನ ಜನತೆಗೆ, ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಸ್ನೇಹಿತರೆ, ರೋಹಿತ್ ಶರ್ಮಾ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಿಟ್ಮ್ಯಾನ್ ಎಂದು ಹೆಸರುವಾಸಿಯಾಗಿರುವ ರೋಹಿತ್ ಶರ್ಮಾ ಇಷ್ಟೆತ್ತರಕ್ಕೆ ಬೆಳೆಯೋದು ಸುಲಭವಾಗಿರಲಿಲ್ಲ. ಅವರು ನಡೆದು ಬಂದ ಹಾದಿ ಸಾಕಷ್ಟು ಕಲ್ಲು ಮುಳ್ಳುಗಳಿಂದ ಕೂಡಿದೆ. ರೋಹಿತ್ ಶರ್ಮಾ ಒಬ್ಬ ಬಡ ಕುಟುಂಬದಿಂದ ಬಂದವರು. ಎಲ್ಲರಿಂದಲೂ ಸಾಧಿಸಲು ಸಾಧ್ಯವಾಗದ ಈ ಸ್ಥಾನವನ್ನು ರೋಹಿತ್ ತಮ್ಮ ಪ್ರತಿಭೆಯ ಆಧಾರದ ಮೇಲೆ ತಮ್ಮ ಶ್ರಮದಿಂದ ಸಾಧಿಸಿದ್ದಾರೆ. ರೋಹಿತ್ ಶರ್ಮಾ ಅವರು ಆರಂಭದಲ್ಲಿ ಚಿಕ್ಕವರಿದ್ದಾಗ ಅವರಿಗೆ ಶಾಲೆ ಫೀ ತುಂಬಲು ಕೂಡ ಹಣವಿರುತ್ತಿರಲಿಲ್ಲ. ಸ್ನೇಹಿತರೆ, ರೋಹಿತ್ ಅವರ ಕುಟುಂಬ ತುಂಬಾ ಬಡತನದಲ್ಲಿತ್ತು. ಆದ್ರೆ ತಾನು ಮಾತ್ರ ಮುಂದೆ ದೊಡ್ಡ ಕ್ರಿಕೆಟರ್ ಆಗಬೇಕೆಂಬ ಕನಸು ಮಾತ್ರ ರೋಹಿತ್ ಬೆನ್ನು ಹತ್ತಿತ್ತು. ಸ್ನೇಹಿತರೆ, ಅಂದು ಹಾಲು ಮಾರುತ್ತಿದ್ದ ವ್ಯಕ್ತಿ ಇಂದು ದೊಡ್ಡ ಕ್ರಿಕೆಟಿಗ ಆದದ್ದು ಹೇಗೆ? ರೋಹಿತ್ ಶರ್ಮಾ ಅವರ ಆರಂಭಿಕ ಜೀವನ ಹೇಗಿತ್ತು? ಅವರು ಕ್ರಿಕೆಟ್ ಜಗತ್ತಿಗೆ ಬಂದು ಇಷ್ಟೆಲ್ಲ ಹೆಸರು ಮಾಡಿದ್ದು ಹೇಗೆ? ಸ್ನೇಹಿತರೆ, ಇನ್ನೂ 100 ವರ್ಷ ಬಿಟ್ಕೊಂಡು ನಮ್ಮ ಭಾರತ ತಂಡದ ಟಾಪ್ 10 ಬ್ಯಾಟ್ಸ್ಮನ್ಗಳ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ಖಂಡಿತ ರೋಹಿತ್ ಶರ್ಮಾ ಅವರ ಹೆಸರು ಇದ್ದೇ ಇರುತ್ತದೆ. ಅಂತಹ ಒಬ್ಬ ಉತ್ತಮ ಆಟಗಾರ ರೋಹಿತ್ ಶರ್ಮಾ. ಮತ್ತು ಭಾರತ ಎಷ್ಟೋ ಮ್ಯಾಚ್ಗಳನ್ನು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಕೂಡ ರೋಹಿತ್ ಶರ್ಮಾ. ಅಂತಹ ರೋಹಿತ್ ಶರ್ಮಾ ಅವರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಅವರ ಜೀವನ ಹೇಗಿತ್ತು, ಚಿಕ್ಕ ವಯಸ್ಸಿನಲ್ಲಿ ಅವರು ಪಟ್ಟ ಕಷ್ಟಗಳೆಷ್ಟು, ಇವ್ಯಾವೂ ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಗಳನ್ನ ನೋಡೋಣ. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ಪೂರ್ಣ ಹೆಸರು ರೋಹಿತ್ ಗುರುನಾಥ್ ಶರ್ಮಾ. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು 30 ಏಪ್ರಿಲ್ 1987ರಂದು ಮಹಾರಾಷ್ಟ್ರದ ನಾಗಪುರ್ ಹತ್ತಿರ ಬನ್ಸೋಡ್ನಲ್ಲಿ ಜನಿಸಿದರು. ಅವರ ತಾಯಿ ಹೆಸರು ಪೂರ್ಣಿಮಾ ಶರ್ಮಾ. ಇವರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಎಂಬ ಮೂಲದಿಂದ ಬಂದವರು. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ತಂದೆ ಗುರುನಾಥ್ ಶರ್ಮಾ. ಇವರು ಸಾರಿಗೆ ಸಂಸ್ಥೆಯ ಸ್ಟೋರ್ ಹೌಸ್ ಉಸ್ತುವಾರಿಯಾಗಿ ಕೆಲಸ ಮಾಡುತ್ತಿದ್ದರು. ರೋಹಿತ್ ಶರ್ಮಾ ಅವರ ತಂದೆಯ ಆದಾಯ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮತ್ತು ಅವರ ಮನೆ ತುಂಬಾ ಚಿಕ್ಕ ಒಂದು ಕೋಣೆಯ ಮನೆ ಆಗಿತ್ತು. ಆದ್ದರಿಂದ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಪೋರಿವಲಿ ಎಂಬಲ್ಲಿ ತಮ್ಮ ಚಿಕ್ಕಪ್ಪ ಮತ್ತು ಅಜ್ಜಿಯ ಮನೆಯಲ್ಲಿ ಬೆಳೆದರು. ಅಜ್ಜಿ ಮನೆಯಲ್ಲಿ ಇರುವ ಶರ್ಮಾ ಅವರು ವಾರಾಂತ್ಯದಲ್ಲಿ ಮಾತ್ರ ಡೋಂಬಿವಿಲಿಯಲ್ಲಿರುವ ಒಂದೇ ಕೋಣೆಯ ಮನೆಯಲ್ಲಿ ವಾಸಿಸುತ್ತಿದ್ದ ತನ್ನ ತಂದೆ ತಾಯಿಯನ್ನು ಭೇಟಿಯಾಗುತ್ತಿದ್ದರು. ಶರ್ಮಾ ಅವರಿಗೆ ಒಬ್ಬ ಕಿರಿಯ ಸಹೋದರ ಕೂಡ ಇದ್ದಾರೆ. ಅವರ ಹೆಸರು ವಿಶಾಲ್ ಶರ್ಮಾ. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ದೊಡ್ಡ ಕ್ರಿಕೆಟರ್ ಆಗಬೇಕೆಂದು ಬಯಸಿದಾಗ ಅವರ ಚಿಕ್ಕಪ್ಪನ ಹಣದಿಂದ 1999ರಲ್ಲಿ ಕ್ರಿಕೆಟ್ ಶಿಬಿರವನ್ನು ಸೇರಿಕೊಂಡರು. ಗಲ್ಲಿ ಕ್ರಿಕೆಟ್ ಆಡುತ್ತಿದ್ದ 11 ವರ್ಷದ ಹುಡುಗ ಕ್ರಿಕೆಟ್ ಶಿಬಿರ ಸೇರಿಕೊಂಡ ಮೇಲೆ ಅಲ್ಲಿ ಅವರಿಗೆ ಕ್ರಿಕೆಟ್ ಆಡಲು ಅವಕಾಶವೇ ಸಿಗುತ್ತಿರಲಿಲ್ಲ. ಏಕೆಂದರೆ ಅಲ್ಲಿ ಕ್ರಿಕೆಟ್ ಆಡುವವರು ತುಂಬಾ ಜನರಿದ್ದರು. ಸ್ನೇಹಿತರೆ, ಒಂದು ದಿನ ಶಾಲೆಯ ಕೋಚ್ ದಿನೇಶ್ ಲಾಡ್ ರೋಹಿತ್ ಶರ್ಮಾ ಮತ್ತು ಅವರ ಟೀಮ್ ಪಂದ್ಯ ಆಡುತ್ತಿರುವ ದೃಶ್ಯವನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ರೋಹಿತ್ ಶರ್ಮಾ ಆಟದ ಮೇಲೆ ಅವರ ಗಮನ ಹರಿದಿತ್ತು. ಇದನ್ನು ಗಮನಿಸಿದ ದಿನೇಶ್ ಲಾಡ್ ಇವರು ಈ ಶಿಬಿರದಲ್ಲಿ ತರಬೇತಿದಾರರಾಗಿದ್ದರು. ಇಲ್ಲಿ ಶರ್ಮಾ ಅವರಿಗೆ ಅವಕಾಶ ಸಿಗದಿದ್ದಾಗ ದಿನೇಶ್ ಲಾಡ್ ಅವರು ತಮ್ಮ ಸ್ವಾಮಿ ವಿವೇಕಾನಂದ್ ಇಂಟರ್ನ್ಯಾಷನಲ್ ಶಾಲೆಗೆ ಬರುವಂತೆ ಕೇಳಿಕೊಂಡರು. ಅಲ್ಲಿಯೂ ಕೂಡ ಲಾಡ್ ಅವರು ತರಬೇತಿದಾರರಾಗಿದ್ದರು ಮತ್ತು ಶರ್ಮಾ ಅವರ ಹಳೆಯ ಶಾಲೆಗಿಂತ ಇಲ್ಲಿ ಕ್ರಿಕೆಟ್ ಸೌಲಭ್ಯಗಳು ಉತ್ತಮವಾಗಿದ್ದವು. ಆದರೆ ವಿವೇಕಾನಂದ್ ಸ್ಕೂಲ್ ಸೇರಲು ಅವರ ಬಳಿ ಹಣವಿರಲಿಲ್ಲ. ಆಗ ಲಾಡ್ ಅವರೇ ಶರ್ಮಾ ಅವರಿಗೆ ವಿದ್ಯಾರ್ಥಿ ವೇತನ ಬರುವಂತೆ ಮಾಡಿ ಅವರನ್ನು ವಿವೇಕಾನಂದ್ ಶಾಲೆಗೆ ಸೇರಿಸಿದರು. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಆರಂಭದಲ್ಲಿ ಬ್ಯಾಟ್ಸ್ಮನ್ ಆಗಿ ಅಭ್ಯಾಸ ಶುರು ಮಾಡಲಿಲ್ಲ. ಬದಲಿಗೆ ಅವರು ಆಫ್ ಸ್ಪಿನ್ ಬೌಲರ್ ಆಗಿ ಆಟ ಆರಂಭಿಸಿದರು. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ಅದೃಷ್ಟ ಬದಲಾಯಿಸಿದ್ದು ಅವರ ಕೋಚ್ ದಿನೇಶ್ ಲಾಡ್ ಎನ್ನಬಹುದು. ಒಂದು ವೇಳೆ ದಿನೇಶ್ ಲಾಡ್ ಅವರು ರೋಹಿತ್ ಶರ್ಮಾ ಅವರನ್ನು ಸ್ಕೂಲ್ಗೆ ಸೇರಿಸದೆ ಹೋಗಿದ್ರೆ ಭಾರತಕ್ಕೆ ಇಂತಹ ಅದ್ಭುತ ಆಟಗಾರ ಸಿಗೋದು ಅನುಮಾನವಿತ್ತು. ಸ್ನೇಹಿತರೆ, ಈ ಸ್ಕೂಲ್ಗೆ ಸೇರಿದ ರೋಹಿತ್ ಶರ್ಮಾ ಅವರ ಬಳಿ ಕ್ರಿಕೆಟ್ ಕಿಟ್ ತೆಗೆದುಕೊಳ್ಳಲು ಕೂಡ ಹಣವಿರಲಿಲ್ಲ. ಈ ಸಮಯದಲ್ಲಿ ಶರ್ಮಾ ಅವರು ಹಾಲು ಮಾರಾಟ ಮಾಡಿದ್ದರು ಹಾಗೂ ಹಾಲು ಮಾರಾಟ ಮಾಡಿ ಬಂದ ಹಣವನ್ನು ಕ್ರಿಕೆಟ್ ಕಿಟ್ ಖರೀದಿಗೆ ಬಳಸಿದ್ದರು. ಆರಂಭದಲ್ಲಿ ರೋಹಿತ್ 8-9ನೇ ಕ್ರಮಾಂಕದಲ್ಲಿ ಆಡುತ್ತಿದ್ದ. ರೋಹಿತ್ ಸಾಮರ್ಥ್ಯ ನೋಡಿದ ಕೋಚ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುವಂತೆ ಹೇಳಿದರು.
ಹೀಗೆ ಪ್ರಾಕ್ಟೀಸ್ ಮಾಡಿದ ಕೆಲವು ದಿನಗಳ ಬಳಿಕ ಇಂಟರ್ನ್ಯಾಷನಲ್ ಇಂಟರ್ ಸ್ಕೂಲ್ ಗರ್ಲ್ಸ್ ಶೀಲ್ಡ್ ಪಂದ್ಯಾವಳಿಯಲ್ಲಿ ಮೊದಲ ಬಾರಿಗೆ ಬ್ಯಾಟಿಂಗ್ ಮಾಡಿದ ರೋಹಿತ್ ತಮ್ಮ ಬ್ಯಾಟಿಂಗ್ ಶೈಲಿಯನ್ನು ಪ್ರದರ್ಶಿಸಿ ಇವರು ಮೊದಲ ಪಂದ್ಯದಲ್ಲಿಯೇ 120 ರನ್ ಕಲೆ ಹಾಕಿದರು. ಅಲ್ಲಿಂದ ಅವರ ಕ್ರಿಕೆಟ್ ಜೀವನ ಬದಲಾಯಿತು. ಆಗ ಹಾಲು ಮಾರಾಟ ಮಾಡಿದ್ದ ಆಟಗಾರ ಈಗ ಅವರ ನಿವ್ವಳ ಆದಾಯ 200 ಕೋಟಿ. ಅದಕ್ಕೆ ರೋಹಿತ್ ಶರ್ಮಾ ಅವರ ಶ್ರಮವೇ ಕಾರಣ. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರಿಗೆ ಒಬ್ಬಳು ಹೆಂಡತಿ ಕೂಡ ಇದ್ದಾಳೆ. ಅವರ ಹೆಸರು ರಿತಿಕಾ. ಸ್ನೇಹಿತರೆ, ಆರಂಭದಲ್ಲಿ ರೋಹಿತ್ ಹಾಗೂ ರಿತಿಕಾ ಜಾಹೀರಾತಿನ ಚಿತ್ರೀಕರಣದ ಸಮಯದಲ್ಲಿ ಮೊದಲ ಬಾರಿಗೆ ಇವರಿಬ್ಬರು ಭೇಟಿಯಾದರು. ನಂತರ ಅವರು ಡೇಟಿಂಗ್ ಮಾಡಲು ಪ್ರಾರಂಭಿಸಿದರು. ಹೀಗೆ ಆಗಾಗ ಭೇಟಿಯಾಗುತ್ತಿದ್ದ ಇವರು ಮುಂದೆ ಕಾಲ ಕಳೆದಂತೆ ಇವರ ಸ್ನೇಹ ಪ್ರೀತಿಯಾಗಿ ಪರಿವರ್ತನೆಯಾಗುತ್ತೆ. ಈ ಜೋಡಿಯು ಸರಿಸುಮಾರು 6 ವರ್ಷಗಳ ಕಾಲ ಡೇಟಿಂಗ್ ಮಾಡಿತು. ನಂತರ ರೋಹಿತ್ ಶರ್ಮಾ ಮುಂಬೈನ ಬೋರಿವಲಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ರಿತಿಕಾಗೆ ಪ್ರಪೋಸ್ ಮಾಡಿದರು. ಆ ನಂತರದಲ್ಲಿ ಅವರನ್ನು 13 ಡಿಸೆಂಬರ್ 2015ರಂದು ವಿವಾಹವಾದರು ಮತ್ತು ಇವರಿಗೆ ಒಂದು ಮಗು ಕೂಡ ಇದೆ. ಈ ಹುಡುಗಿ ಡಿಸೆಂಬರ್ 30, 2018ರಂದು ಜನಿಸಿದೆ. ಈ ಹುಡುಗಿಯ ಹೆಸರು ಸಮೈರಾ ರೋಹಿತ್ ಶರ್ಮಾ. ಸ್ನೇಹಿತರೆ, ಈ ರೀತಿಯಾಗಿ ರೋಹಿತ್ ಶರ್ಮಾ ಅವರು ವೈಯಕ್ತಿಕ ಜೀವನದ ಜೊತೆಗೂ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮದೇ ಆದಂತ ಛಾಪನ್ನು ಮೂಡಿಸಿದ್ದಾರೆ. ಸ್ನೇಹಿತರೆ, ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ 2024ರ T20 ವಿಶ್ವಕಪ್ ಅನ್ನು ಗೆದ್ದುಕೊಂಡಿದೆ. 2 T20 ವಿಶ್ವಕಪ್ ಗೆದ್ದ ಏಕೈಕ ಭಾರತೀಯ ಆಟಗಾರ. T20ಯಲ್ಲಿ ನಾಯಕನಾಗಿ 50 ಪಂದ್ಯಗಳನ್ನು ಗೆದ್ದ ಮೊದಲ ಮತ್ತು ಏಕೈಕ ಆಟಗಾರ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ IPL ನಲ್ಲಿ ಈ ಹಿಂದೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಟೀಮ್ ನ ನಾಯಕನಾಗಿದ್ದ ಸಂದರ್ಭದಲ್ಲಿ MI ತಂಡವು 2013, 2015, 2017, 2019 ಮತ್ತು 2020ರಲ್ಲಿ 5 IPL ಪ್ರಶಸ್ತಿಗಳನ್ನು ಗೆದ್ದು IPL ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿದ್ದಾರೆ. ಸ್ನೇಹಿತರೆ, 14 ಅಕ್ಟೋಬರ್ 2023ರಂದು ರೋಹಿತ್ ಶರ್ಮಾ 50 ಓವರ್ಗಳ ಸ್ವರೂಪದಲ್ಲಿ 300 ಸಿಕ್ಸರ್ಗಳನ್ನು ಪೂರೈಸಿದ ಮೊದಲ ಭಾರತೀಯನಾಗುವ ಮೂಲಕ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಮೈಲುಗಲ್ಲನ್ನು ಸಾಧಿಸಿದರು. ಈ ಸಾಧನೆಯು ಭಾರತದ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿ ಮತ್ತು ಕ್ರಿಕೆಟ್ ದಂತಕಥೆಯಾಗಿ ಅವರ ಸ್ಥಾನಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಇವರಿಗೆ 2015ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಕ್ರೀಡಾ ಕ್ಷೇತ್ರದ ಭಾರತದ 2ನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಮತ್ತು ಭಾರತದಲ್ಲಿ ಕ್ರೀಡಾ ವಿಭಾಗಕ್ಕೆ ನೀಡುವ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಇದನ್ನು 2020ರಲ್ಲಿ ನೀಡಿ ಗೌರವಿಸಲಾಯಿತು. ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ದಂತಕಥೆಯಾಗಿ ತಮ್ಮ ಹೆಸರನ್ನು ಅವಿಸ್ಮರಣೀಯಗೊಳಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.